ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಸಿಎಂ ಮಮತಾ ಬ್ಯಾನರ್ಜಿಗೆ ಮಾಡು ಇಲ್ಲವೇ ಮಡಿ ಹೋರಾಟದ ಸ್ಥಿತಿ. ಈ ಚುನಾವಣೆಯಲ್ಲಿ ಟಿಎಂಸಿ ಬಹುಮತದಿಂದ ಗೆದ್ದರೆ ಹೊಸ ಇತಿಹಾಸ ನಿರ್ಮಾಣವಾಗಲಿದೆ. ಆಡಳಿತ ವಿರೋಧಿ ಅಲೆ ಹಾಗೂ ಬಿಜೆಪಿಯ ಹೋರಾಟವನ್ನ ಮೆಟ್ಟಿ ನಿಂತು ಸತತ 4ನೇ ಬಾರಿಗೆ ಟಿಎಂಸಿ ಅಧಿಕಾರಕ್ಕೆ ಬಂದಂತಾಗುತ್ತದೆ. 2016ರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದಿದ್ದ ಬಿಜೆಪಿ 2021ರಲ್ಲಿ 77 ಸ್ಥಾನ ಗೆದ್ದು ಕಮಾಲ್ ಮಾಡಿತ್ತು. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಈ ಬಾರಿ ತಾವು ಪಶ್ಚಿಮ ಬಂಗಾಳಕ್ಕೆ ತಾವೇ ನಿಜವಾದ ಮಗಳು, ಬಂಗಾಳಕ್ಕೆ ಬಂಗಾಳದ ಮಗಳು ಬೇಕು ಎನ್ನುವುದನ್ನ ಸಾಬೀತುಪಡಿಸಬೇಕು ಎಂದು ಪಣತೊಟ್ಟಿದ್ದಾರೆ. ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ. ಸ್ಟ್ರೀಟ್ ಫೈಟರ್ ಮಮತಾ ದೀದಿ. ಹಾಗೆ ನೋಡಿದ್ರೆ ಸಿಎಂ ಮಮತಾ ಬ್ಯಾನರ್ಜಿಗೆ ಹೋರಾಟಗಳು ಹೊಸತಲ್ಲ. ಸ್ಟ್ರೀಟ್ ಫೈಟರ್ ಎಂದೇ ಮಮತಾ ಖ್ಯಾತರಾದವರು. ಹಳ್ಳಿಯೇ ಇರಲಿ, ಕೋಲ್ಕತ್ತಾದ ಬೀದಿಯೇ ಇರಲಿ, ದಿಲ್ಲಿಯೇ ಇರಲಿ, ಮಮತಾ ಬೀದಿಗಿಳಿದು ಹೋರಾಟ ಮಾಡಲು ಹಿಂಜರಿದವರಲ್ಲ. 34 ವರ್ಷಗಳ ಕಾಲ ನಿರಂತರವಾಗಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರದಲ್ಲಿದ್ದ ಎಡಪಕ್ಷವನ್ನ ಸೋಲಿಸಿ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನ 2011ರಲ್ಲಿ ಅಧಿಕಾರಕ್ಕೆ ತಂದವರು ಮಮತಾ ಬ್ಯಾನರ್ಜಿ. ಹೋರಾಟಗಳನ್ನೇ ಚುನಾವಣಾ ತಂತ್ರವಾಗಿ ಬಳಸಿ ಗೆದ್ದವರು ಮಮತಾ. ನಂದಿಗ್ರಾಮ, ಸಿಂಗೂರು ಕ್ಷೇತ್ರಗಳಲ್ಲಿ ಭೂಸ್ವಾಧೀನ ವಿರೋಧಿ ಹೋರಾಟಗಳು ಎಡಪಕ್ಷದ ಸುದೀರ್ಘ ಆಳ್ವಿಕೆಯ ಸರ್ಕಾರದ ಪತನಕ್ಕೆ ಟಿಎಂಸಿ ಬಲವರ್ಧನೆಗೆ ಕಾರಣವಾದವು. ಆದರೆ ಈಗ ಸಿಕ್ಕಿರುವ ಅಧಿಕಾರವನ್ನ ಉಳಿಸಿಕೊಳ್ಳಲು ಈ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲುವ ಅನಿವಾರ್ಯತೆ ಮಮತಾ ಬ್ಯಾನರ್ಜಿಗೆ ಎದುರಾಗಿದೆ. ಮಮತಾರಿಂದ ಅಧಿಕಾರ ಕಳೆದುಕೊಂಡ ಟಿಎಂಸಿಯ ಹಳೆಯ ಎದುರಾಳಿ ಎಡಪಕ್ಷ ಈಗ ಪಶ್ಚಿಮ ಬಂಗಾಳದಲ್ಲಿ ದುರ್ಬಲವಾಗಿದೆ. ಕಾಂಗ್ರೆಸ್ ಕೂಡ ನಾಮ್ಕೆ ವಾಸ್ತೆ ಚುನಾವಣೆ ಮಾಡುತ್ತಿದೆ. ಈ ಬಾರಿ ಏನಿದ್ರು ಬಿಜೆಪಿ ವರ್ಸಸ್ ಟಿಎಂಸಿ ಮಧ್ಯೆ ನೇರ ಸಮರ. ಪಶ್ಚಿಮ ಬಂಗಾಳದಲ್ಲಿ ಎಡಪಕ್ಷ ಹಾಗೂ ಕಾಂಗ್ರೆಸ್ ದುರ್ಬಲವಾದಷ್ಟು ಬಿಜೆಪಿ ಪ್ರಬಲವಾಗುತ್ತಿದೆ. ಇದು ಪ್ರತಿಯೊಂದು ಚುನಾವಣೆಯಲ್ಲೂ ಸಾಬೀತಾಗುತ್ತಿದೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ದ ಬಿಜೆಪಿ 2019ರ ಲೋಕಸಭಾ ಚುನಾವಣೆಯಲ್ಲಿ 18 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ. 18 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿಗೆ ಬಹುಮತ ಸಿಕ್ಕಿರುವ ವಿಧಾನಸಭಾ ಕ್ಷೇತ್ರಗಳನ್ನ ಗಣನೆಗೆ ತೆಗೆದುಕೊಂಡರೆ ಬಿಜೆಪಿಗೆ ಮ್ಯಾಜಿಕ್ ನಂಬರ್ ಆದ 148ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಿಗಲಿದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಸ್ಥಾನಕ್ಕೆ ಕುಸಿದಿದ್ರೂ ಮತ ಪ್ರಮಾಣ 40ರ ಆಸುಪಾಸಿನಲ್ಲಿದೆ. ಇದು ದೀದಿ ಹಣೆ ಮೇಲೆ ಕರಿಗೆರೆ ಮೂಡಿಸಿದೆ. ಆದರೆ ಜನರು ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸಿದ ಪಕ್ಷಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿಯೂ ಮತ ಚಲಾಯಿಸುತ್ತಾರೆ ಎಂದು ಹೇಳಲು ಆಗುವುದಿಲ್ಲ. ಜನರು ಲೋಕಸಭಾ ಚುನಾವಣೆಗೆ ಒಂದು ನಿಲುವು, ವಿಧಾನಸಭಾ ಚುನಾವಣೆಗೆ ಮತ್ತೊಂದು ನಿಲುವು ತೆಗೆದುಕೊಳ್ತಾರೆ ಎನ್ನುವುದಕ್ಕೆ ಹಲವು ಸಾಕ್ಷ್ಯಗಳಿವೆ. ಹೀಗಾಗಿ ಈ ಬಾರಿ ಪಶ್ಚಿಮ ಬಂಗಾಳದ ಮತದಾರನ ಒಲವು ಯಾರತ್ತ ಎನ್ನುವುದು ಕೋಟಿ ರೂಪಾಯಿಯ ಪ್ರಶ್ನೆಯಾಗಿದೆ. ಮಮತಾ ಬ್ಯಾನರ್ಜಿ ಈಗ ಪಶ್ಚಿಮ ಬಂಗಾಳ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಮಮತಾ ದೀದಿ ಎಂದೇ ಕರೆಸಿಕೊಳ್ತಾರೆ. ದೀದಿ ಅಂದರೆ ಸಹೋದರಿ ಎಂದರ್ಥ. ಮಮತಾ ಬ್ಯಾನರ್ಜಿ ದಿಢೀರನೆ ಒಂದೆರಡು ಹೋರಾಟದಿಂದ ನಾಯಕಿಯಾಗಿ ಹೊರಹೊಮ್ಮಿದವರಲ್ಲ. 40ರಿಂದ 45 ವರ್ಷಗಳ ಕಾಲ ಸುದೀರ್ಘ ಹೋರಾಟ ನಡೆಸಿದ್ದಾರೆ. 1975ರಲ್ಲಿ ಸಮಾಜವಾದಿ ನಾಯಕ ಜಯಪ್ರಕಾಶ್ ನಾರಾಯಣ್ ಕಾರಿನಲ್ಲಿ ಪ್ರತಿಭಟನಾರ್ಥ ಡ್ಯಾನ್ಸ್ ಮಾಡುವ ಮೂಲಕ ಜನರು ಮಾಧ್ಯಮಗಳ ಗಮನ ಸೆಳೆದು ಪತ್ರಿಕೆಯಲ್ಲಿ ಹೆಡ್ಲೈನ್ ಆದವರು. ಕೋಲ್ಕತ್ತಾ ಮಾತ್ರವಲ್ಲದೆ ಲೋಕಸಭೆಯಲ್ಲೂ ಕುರ್ಚಿ ಮೇಲೆ ಹತ್ತಿ ಪ್ರತಿಭಟನೆ ನಡೆಸುತ್ತಿದ್ದರು. ದೆಹಲಿಯಲ್ಲಿ ಸಂಸತ್ ಭವನದ ಒಳಗೆ ಹೊರಗೆ ಹೋರಾಟ ಪ್ರತಿಭಟನೆ ನಡೆಸುವುದರಲ್ಲಿ ಮಮತಾ ದೀದಿ ಸದಾ ಮುಂದಿರುತ್ತಿದ್ದರು. ಅಂದಿನಿಂದ ಇಂದಿನವರೆಗೂ ಮಮತಾ ಹೋರಾಟದ ಸ್ಪಿರಿಟ್ ಕಡಿಮೆಯಾಗಿಲ್ಲ. ಮಮತಾ ಬ್ಯಾನರ್ಜಿ ಈಗ ದೇಶದ ದೀದಿ. ಪಶ್ಚಿಮ ಬಂಗಾಳದಲ್ಲಿ 2011ರಿಂದ ನಿರಂತರವಾಗಿ 3 ಅವಧಿಗೆ ಸಿಎಂ ಆಗಿರುವ ಮಮತಾ ಬ್ಯಾನರ್ಜಿಗೆ 2026ರ ಈ ವಿಧಾನಸಭಾ ಚುನಾವಣೆ ಗೆಲ್ಲುವುದು ಸುಲಭವಲ್ಲ. ಮಮತಾ ಬ್ಯಾನರ್ಜಿ ತಮ್ಮ ಆಡಳಿತವನ್ನ 3 ಮಾಗಳ ಆಧಾರದ ಮೇಲೆ ನಡೆಸಿದವರು. ಮಾತಿ ಮನುಷ್ಯ ಅವರ ರಾಜಕಾರಣದ ಸೂತ್ರ. ಇದನ್ನ ಕನ್ನಡದಲ್ಲಿ ಹೇಳುವುದಾದರೆ ತಾಯಿ, ಭೂಮಿ ಮತ್ತು ಜನರಿಗೆ ಆದ್ಯತೆ ನೀಡುವುದು ಎಂದಾಗುತ್ತದೆ. ಇತ್ತೀಚೆಗೆ ದೇವಾಲಯಗಳಲ್ಲಿ ಅರ್ಚಕರು ತಮ್ಮ ಗೋತ್ರ ಯಾವುದು ಎಂದು ಕೇಳಿದಾಗ ಮಾಟಿ ಮನುಷ್ಯ ಎಂದು ಹೇಳಿದೆ ಎಂದು ಮಮತಾ ದೀದಿ ಹೇಳಿದ್ದಾರೆ. ಮಮತಾ ದೀದಿಗೆ ಹೊಸ ಸವಾಲು. ಈ ಬಾರಿ ಬಂಗಾಳದ ಚುನಾವಣೆಯಲ್ಲಿ 3 ಎಂ ವಿಚಾರಗಳಿದೆ. ಪಶ್ಚಿಮ ಬಂಗಾಳ ರಾಜಕೀಯ ಭವಿಷ್ಯವನ್ನ ಈ 3 ಎಂಗಳೇ ನಿರ್ಧರಿಸುತ್ತದೆ. ಆ 3 ವಿಚಾರಗಳೆಂದರೆ ಮಮತಾ, ಮೋದಿ ಮತ್ತು ಮುಸ್ಲಿಂ. ಮಮತಾ ಬ್ಯಾನರ್ಜಿಗೆ ಒಂದೆಡೆ ಬಂಗಾಳದಲ್ಲಿ ಮೋದಿಯ ಜನಪ್ರಿಯತೆಯನ್ನ ಕೌಂಟರ್ ಮಾಡಬೇಕು, ಮತ್ತೊಂದೆಡೆ ತಮ್ಮ ಪಕ್ಷದ ಆಧಾರವಾಗಿರುವ ಮುಸ್ಲಿಂ ವೋಟ್ ಬ್ಯಾಂಕ್ ಈ ಬಾರಿ ಕಾಂಗ್ರೆಸ್, ಎಡಪಕ್ಷ ಇಂಡಿಯನ್ ಸೆಕ್ಯುಲರ್ ಫ್ರಂಟ್
ಹುಮಾಯೂನ್ ಕಬೀರ್ ಎಐಎಎಂಐಎಂ ಹೊರಹೋಗದಂತೆ ನೋಡಿಕೊಳ್ಳಬೇಕು ಎಂಬ ಸವಾಲುಗಳಿದೆ. ಪಶ್ಚಿಮ ಬಂಗಾಳದಲ್ಲಿ 27% ಶೇಕಡಾ 30ರಷ್ಟು ಮುಸ್ಲಿಂ ಸಮುದಾಯದ ಮತಗಳಿದೆ. ಈ ಮತಗಳೇ ಟಿಎಂಸಿಯ ಪ್ರಮುಖ ವೋಟ್ ಬ್ಯಾಂಕ್. ಹೈದರಾಬಾದ್ ಸಂಸದ ಅಸಾದುದ್ದೀನ್ ಓವೈಸಿ ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಎಂಐಎಂ ಪಕ್ಷದಿಂದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವುದಾಗಿ ಹೇಳಿದ್ದಾರೆ. ಜೊತೆಗೆ ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ಕೂಡ ಮುಸ್ಲಿಂ ಸಮುದಾಯದಲ್ಲಿ ಜನಪ್ರಿಯತೆ ಹೊಂದಿದೆ. ಹುಮಾಯೂನ್ ಕಬೀರ್ ಈಗಾಗಲೇ ಬಾಬರಿ ಮಸೀದಿಗೆ ಅಡಿಗಲ್ಲು ಹಾಕಿ ಮುಸ್ಲಿಮರ ಮನದಲ್ಲಿ ಸ್ಥಾನ ಪಡೆದಿದ್ದಾರೆ. ಈ ಮೂರು ಪಕ್ಷಗಳು ಮುಸ್ಲಿಂ ಮತ ಪಡೆದಷ್ಟು ಟಿಎಂಸಿ ಮತಗಳೇ ಇಬ್ಬಾಗ ಆಗಲಿದೆ. ಬಿಜೆಪಿಗೆ ಭರ್ಜರಿ ಲಾಭವಾಗಲಿದೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಆರ್ಜೆಡಿ ಕಾಂಗ್ರೆಸ್ ಮೈತ್ರಿಕೂಟದ ಮತಗಳನ್ನ ಇಬ್ಬಾಗ ಮಾಡಿದ್ದೇ ಅಸಾದುದ್ದೀನ್ ಓವೈಸಿ ಅವರ ಎಂಐಎಂ ಪಕ್ಷ ಎನ್ನುವುದು ಈಗ ಗುಟ್ಟಾಗಿ ಏನೂ ಉಳಿದಿಲ್ಲ. ಬಿಹಾರದಲ್ಲಿ ಮುಸ್ಲಿಂ ಮತಗಳು ಇಬ್ಬಾಗವಾದಂತೆ ಪಶ್ಚಿಮ ಬಂಗಾಳದಲ್ಲೂ ಆದರೆ ಮಮತಾಗೆ ಸಂಕಷ್ಟ ತಪ್ಪಿದ್ದಲ್ಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಿಂದುತ್ವದ ಆಧಾರದ ಮೇಲೆ ಚುನಾವಣೆ ಎದುರಿಸುತ್ತಿದೆ. ಹಿಂದುತ್ವದ ಆಧಾರದ ಮೇಲೆ ಮತ ಕ್ರೋಢೀಕರಣವಾದರೆ ಮಮತಾ ದೀದಿ ಸಿಎಂ ಹುದ್ದೆಯಿಂದ ಕೆಳಗಿಳಿಯಬೇಕಾಗುತ್ತೆ. ಹೀಗಾಗಿಯೇ ಮಮತಾ ಬ್ಯಾನರ್ಜಿ ಚುನಾವಣಾ ಪ್ರಚಾರ ಭಾಷಣದಲ್ಲಿ ತಾವು ಕೂಡ ಬ್ರಾಹ್ಮಣ ಹೆಣ್ಣು ಮಗಳು ಎಂದು ಹೇಳಿಕೊಂಡಿದ್ದಾರೆ. ಪ್ರಚಾರ ಸಭೆಯಲ್ಲಿ ಚಂಡಿ ಮಂತ್ರಗಳನ್ನ ಪಠಣ ಮಾಡಿದ್ದಾರೆ. ತಾವು ಶೈಂಡಿಲ್ಯ ಗೋತ್ರದವರು ಎಂದಿದ್ದಾರೆ. ಶೈಂಡಿಲ್ಯ ಗೋತ್ರ 8 ಶ್ರೇಷ್ಠ ಗೋತ್ರಗಳಲ್ಲಿ ಒಂದು. ಈ ಮೂಲಕ ಮೇಲ್ವರ್ಗದವರ ಹಿಂದೂ ಮತಗಳನ್ನ ಸೆಳೆಯಲು ಪ್ರಯತ್ನ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಜೀವನ ಹೂವಿನ ಹಾಸಿಗೆ ಆಗಿರಲಿಲ್ಲ. ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆದು ಬಂದಿದ್ದಾರೆ. ಕೋಲ್ಕತ್ತಾದ ಕೆಳ ಮಧ್ಯಮ ವರ್ಗದಲ್ಲಿ ಹುಟ್ಟಿದವರು ಮಮತಾ ಬ್ಯಾನರ್ಜಿ. ತಂದೆ ಬಡತನದ ಕೂಪಕ್ಕೆ ಸಿಲುಕಿ ನಲುಗಿ ಹೋಗಿದ್ದರು. ಬಡತನದಿಂದ ಹೊರಬರಲು ಹಾಲು ಮಾರುತ್ತಿದ್ದರು. ಮಮತಾ ಬ್ಯಾನರ್ಜಿ 17 ವರ್ಷದವರಿದ್ದಾಗ ಅವರ ತಂದೆ ಅನಾರೋಗ್ಯಕ್ಕೆ ಸೂಕ್ತ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದರು. ಆದರೆ ಮಮತಾ ಬ್ಯಾನರ್ಜಿಯ ಅಂತರಾಳದಲ್ಲಿ ಹೋರಾಟದ ಮನೋಭಾವ ಇತ್ತು. ತಮ್ಮ ಶಿಕ್ಷಣ ಮುಂದುವರೆಸಿದ ಮಮತಾ ಬ್ಯಾನರ್ಜಿ ಪದವಿ ಪಡೆದರು. ಬಳಿಕ ಇಸ್ಲಾಮಿಕ್ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಜೊತೆಗೆ ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಕಾನೂನು ವಿಷಯದಲ್ಲೂ ಪದವಿ ಪೂರೈಸಿದ್ದರು. ರಾಜಕೀಯ ಪ್ರವೇಶಿಸುವ ಮೊದಲು ಮಮತಾ ಬ್ಯಾನರ್ಜಿ ಜೀವನ ನಿರ್ವಹಣೆಗಾಗಿ ಸೈನೋಗ್ರಾಫರ್ ಆಗಿದ್ದರು. ಹಣ ಸಂಪಾದನೆಗಾಗಿ ಮಕ್ಕಳಿಗೆ ಟ್ಯೂಷನ್ ಮಾಡುತ್ತಿದ್ದರು. ಕೋಲ್ಕತ್ತಾದ ಹರೀಶ್ ಚಟರ್ಜಿ ರಸ್ತೆಯು ನಮ್ಮ ಬೆಂಗಳೂರಿನ ಸ್ಲಂನಂಥ ಏರಿಯಾ. ಅಂಥ ಏರಿಯಾದಲ್ಲೇ ಈಗಲೂ ಅವರ ಜೀವನ ನಡೆಯುತ್ತಿದೆ. ಚಿತ್ರಗಳನ್ನು ಬರೆಯುವ ಮಮತಾ ಸ್ವತಃ ಕವಯಿತ್ರಿ, ಬರಹಗಾರ್ತಿಯೂ ಹೌದು. 100ಕ್ಕೂ ಹೆಚ್ಚು ಪುಸ್ತಕ ಬರೆದಿದ್ದಾರೆ. ಮಮತಾ ದೀದಿ ಕಾಲಕ್ಕೆ ತಕ್ಕಂತೆ ಟೆಕ್ಸ್ಯಾವಿ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿರುತ್ತಾರೆ. ದೀದಿ 16 ಕಿಲೋಮೀಟರ್ ವಾಕಿಂಗ್ ಮಾಡಲು ಕೂಡ ರೆಡಿ. ಮನೆಯಲ್ಲಿ ಟ್ರೆಡ್ಮಿಲ್ನಲ್ಲಿ ನಿತ್ಯ 5-6 ಕಿಲೋಮೀಟರ್ಗಳಷ್ಟು ನಡೆಯುತ್ತಾರೆ. ಮಮತಾ ಬ್ಯಾನರ್ಜಿಗೆ ಸಂಜೆ ಹೊತ್ತು ಸ್ನಾಕ್ಸ್ಗೆ ಟೀ, ಆಲೂಗಡ್ಡೆ ಅಂದರೆ ಇಷ್ಟವಂತೆ. ಟಿಎಂಸಿ ಪಕ್ಷದ ಅಧಿನಾಯಕಿಯಾಗಿರುವ ಮಮತಾ ಬ್ಯಾನರ್ಜಿ ರಾಜಕೀಯ ಜೀವನ ಆರಂಭಿಸಿದ್ದು ಕಾಂಗ್ರೆಸ್ ಪಕ್ಷದಿಂದ. 1970ರಲ್ಲಿ ಮಮತಾ ಬ್ಯಾನರ್ಜಿ ಬಂಗಾಳದ ಯುವ ಕಾಂಗ್ರೆಸ್ ನಾಯಕಿಯಾಗಿದ್ದರು. ಬಂಗಾಳದ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಬಳಿಕ ಅಖಿಲ ಭಾರತ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದರು. 1984ರಲ್ಲಿ 8ನೇ ಲೋಕಸಭೆಗೆ ಆಯ್ಕೆಯಾಗುವ ಮೂಲಕ ಕಿರಿಯ ವಯಸ್ಸಿಗೆ ಲೋಕಸಭಾ ಸದಸ್ಯೆಯಾದರು. 1984ರ ಲೋಕಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲು ಪ್ರಣವ್ ಮುಖರ್ಜಿ ವಿರೋಧಿಸಿದ್ದರು. ಆದರೂ ಮಮತಾ ಬ್ಯಾನರ್ಜಿಗೆ ಆಗ ಟಿಕೆಟ್ ನೀಡಲಾಗಿತ್ತು. ತಮಗೆ ಲೋಕಸಭಾ ಟಿಕೆಟ್ ನೀಡಿದ್ದಕ್ಕೆ ವಿರೋಧಿಸಿದ್ದ ಬಂಗಾಳದವರೇ ಆದ ಪ್ರಣವ್ ಮುಖರ್ಜಿ ಮುಂದಿನ ದಿನಗಳಲ್ಲಿ ಯುಪಿಎ ಮೈತ್ರಿಕೂಟದ ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಆಯ್ಕೆಯಾದರು. ಆಗ ಪ್ರಣವ್ ದಾದಾ ಅಭ್ಯರ್ಥಿಯಾಗುವುದನ್ನು ವಿರೋಧಿಸಿ ಮಮತಾ ಮತ ಚಲಾಯಿಸಿದ್ದರು. ಪಶ್ಚಿಮ ಬಂಗಾಳದ ಪ್ರಣವ್ ಮುಖರ್ಜಿ ದೇಶದ ರಾಷ್ಟ್ರಪತಿ ಆಗೋದು ಬಂಗಾಳಕ್ಕೆ ಹೆಮ್ಮೆಯ ವಿಷಯ ಎಂದು ಮಮತಾ ಹೇಳಬಹುದಿತ್ತು. ಆದರೆ ಹಾಗೆ ಮಮತಾ ಹೇಳಲಿಲ್ಲ. 1984ರಲ್ಲಿ ತಮ್ಮ ರಾಜಕೀಯ ಮೆಟ್ಟಿಲು ಹತ್ತುವಾಗ ಪ್ರಣವ್ ವಿರೋಧಿಸಿದ್ದನ್ನು ಮಮತಾ ಮರೆತಿರಲಿಲ್ಲ. ಕಾಂಗ್ರೆಸ್ ಪಕ್ಷದೊಂದಿಗಿನ ಭಿನ್ನಾಭಿಪ್ರಾಯ, ನಾಯಕತ್ವದ ಗೊಂದಲದಿಂದಾಗಿ ಮಮತಾ ಬ್ಯಾನರ್ಜಿ 1997ರಲ್ಲಿ ತೃಣಮೂಲ ಕಾಂಗ್ರೆಸ್ ಪಕ್ಷ ಸ್ಥಾಪಿಸಿದ್ದರು. ಮಮತಾ ಬ್ಯಾನರ್ಜಿ 3 ಪ್ರಧಾನಮಂತ್ರಿಗಳ ಜೊತೆಗೆ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಪಿವಿ ನರಸಿಂಹರಾವ್, ಅಟಲ್ ಬಿಹಾರಿ ವಾಜಪೇಯಿ, ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯುಪಿಎ ಮತ್ತು ಎನ್ಡಿಎ ಸರ್ಕಾರಗಳೆರಡರಲ್ಲೂ ಮಮತಾ ಬ್ಯಾನರ್ಜಿ ಕ್ಯಾಬಿನೆಟ್ ಸಚಿವೆಯಾಗಿ ಕೆಲಸ ಮಾಡಿದ್ದಾರೆ. ಕೇಂದ್ರದಲ್ಲಿ ಮಾನವ ಸಂಪನ್ಮೂಲ, ಯುವಜನ ಸೇವಾ ಖಾತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ, ಗಣಿ, ರೈಲ್ವೆ ಖಾತೆಯಂತಹ ಪ್ರಮುಖ ಖಾತೆಗಳನ್ನು ಮಮತಾ ಬ್ಯಾನರ್ಜಿ ನಿರ್ವಹಿಸಿದ್ದಾರೆ. ಭಾರತದಲ್ಲಿ ರೈಲ್ವೆ ಇಲಾಖೆ ಸಚಿವರಾದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಮಮತಾ ದೀದಿಗೆ ಸಲ್ಲುತ್ತೆ. ಮಮತಾ ಬ್ಯಾನರ್ಜಿ ಅವಿವಾಹಿತೆ. ಅವರ ಲೈಫ್ ಸ್ಟೈಲ್ ಇಡೀ ದೇಶದ ಜನರ ಗಮನ ಸೆಳೆದಿದೆ. ಯಾವಾಗಲೂ ಬಿಳಿ ಕಾಟನ್ ಸೀರೆ ಮತ್ತು ಚಪ್ಪಲಿ ಧರಿಸುತ್ತಾರೆ. ಇದು ಮಮತಾ ದೀದಿಯ ಸ್ಟೈಲ್ನ ಬ್ರ್ಯಾಂಡ್. ಮಮತಾ ಬ್ಯಾನರ್ಜಿ ಸರಳತೆಗೆ ಒತ್ತು ಕೊಡ್ತಾರೆ. ಅದ್ಧೂರಿ ಆಡಂಬರದ ಜೀವನ ಶೈಲಿಗೆ ಮೊರೆ
ಮೊರೆ ಹೋಗಿಲ್ಲ. ಕಳೆದ 10 ವರ್ಷಗಳಿಂದ ಪಶ್ಚಿಮ ಬಂಗಾಳದಂತಹ ದೊಡ್ಡ ರಾಜ್ಯದ ಸಿಎಂ ಆಗಿದ್ದಾರೆ. ಕೋಲ್ಕತ್ತಾದ ಐಷಾರಾಮಿ ಬಡಾವಣೆಯ ಐಷಾರಾಮಿ ಬಂಗಲೆಯಲ್ಲಿ ಮಮತಾ ವಾಸಿಸಬಹುದಿತ್ತು. ಐಷಾರಾಮಿತನಕ್ಕೆ ಗುಡ್ ಬೈ ಹೇಳಿರುವ ಮಮತಾ ತಮ್ಮ ಪೂರ್ವಜರ ಹಳೆಯ ಹೆಂಚಿನ ಮನೆಯಲ್ಲೇ ಇಂದಿಗೂ ವಾಸ ಇದ್ದಾರೆ.